ಸಮಾಧಾನ ಮಾಡ್ಕೊಳ್ಳಿ. ಮೊದಲು ನೀರು ಕುಡೀರಿ ಅಮ್ಮ. ಕುಡಿಸಿ ಈ ಮುದುಕಿ ಎಷ್ಟು ನೀರು ಕುಡಿತಾಳೋ ಅದ್ರ 2ರಷ್ಟು ಬೆವರು ಇಳಿಸೋಕೆ ಬೇಕಾಗಿರೋ ವ್ಯವಸ್ಥೆ ಒಂದಾದ್ಮೇಲೊಂದು ಆಗ್ತಾನೇ ಇರತ್ತೆ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲ ನಮ್ಮ ಕೈಯಲ್ಲಿ ಇರಲ್ಲ ಅಲ್ವಾ? ಗಿಣಿಗೂಡ್ಗೆ ಗಿಡ್ಗ ಬರಬಾರ್ದು ಅಂತ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾದೋಳು ನಾನು. ಆದರೆ ನನಗೊಂಚೂರು ಗೊತ್ತಾಗದೆ ಆ ಗಿಡ್ಗ ಗಿಣಿಗೂಡ್ಗೆ ಹೊರಟೋಯ್ತಲ್ಲ ಮಾಲ್ತಿ. ಇವಳು ಹೀಗೆ ಮಾಡ್ತಾಳೆ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಹೀಗೆ ಹೇಳ್ತಾ ಇದ್ದೀನಂತ ತಪ್ಪು ತಿಳ್ಕೊಬೇಡಿ. ಆದರೆ ನೀವು ಯಾಕೆ ಪ್ರೀತಿಸೋ ಹುಡುಗನ್ನ ಕೆಟ್ಟವನು ಅನ್ನೋ ತನಾನೇ ನೋಡ್ತೀರಾ? ಅವಳು ಒಳ್ಳೆ ಹುಡುಗನ್ನೇ ಆರಿಸ್ಕೊಂಡಿರ್ಬೋದಲ್ವಾ? ಇರ್ಬೋದು. ಆದರೆ ದೊಡ್ಡವಳು ಈಗಾಗಲೇ ಒಬ್ಬನ್ನ ನಂಬಿ ಮೋಸ ಹೋಗ್ಬಿಟ್ಟಿದ್ದಾಳಲ್ವಾ? ಇವಳು ಬಾಳಲ್ಲೂ ಹಾಗೆ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಭಯನೇ ಅಲ್ವಾ ಮನ್ಸಿಗೆ ಮೊದಲು ಬರೋದು. ದೇವ್ರೆ, ನನ್ನ ಗಂಡ ಮಾಡಿರೋ ಅನ್ಯಾಯ ಎಷ್ಟೆಲ್ಲ ಅನಾಹುತಕ್ಕೆ ದಾರಿ ಆಗ್ತಿದೆ ಅಂತ ಕಾಣ್ತಿದ್ಯಾ ನಿನಗೆ? ಅವತ್ತಂತೂ ಆಗೋ ತಪ್ಪನ್ನ ನೀ ತಡಿಲಿಲ್ಲ. ಆದರೆ ಇವತ್ತು ಇನ್ನೇನೋ ದೊಡ್ಡ ತಪ್ಪಾಗಿ ಸರಿ ಮಾಡ್ಕೊಳ್ಳೋಕೆ ಉಳ್ದಿರೋ ಅವಕಾಶಗಳನ್ನೂ ಕಿತ್ಕೋಬೇಡಪ್ಪ. ಆದರೆ ಇವಾಗಿನ ಮಕ್ಕಳಿಗೆಲ್ಲ ಇದು ಮಾಮೂಲಿ ಅಲ್ವಾ? ನಮಗ್ ಭಯ ಅನ್ನೋ ವಿಷಯ ಅವ್ರಿಗೆ ಸಾಮಾನ್ಯ ಆಗ್ಬಿಟ್ಟಿದೆ. ನೀವು ನಿತ್ಯ ವಿಷಯದಲ್ಲಿ ಕೆಟ್ಟದಾಯ್ತು ಅಂತ ಯೋಚಿಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ಈಗ ನಿಧಿ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ತಿಳ್ಕೊಳ್ದೆ ಭಯ ಪಡ್ತಿದ್ದೀರಲ್ಲ, ಅದ್ರಲ್ಲಿ ಏನು ಅರ್ಥ ಇದೆ? ಭಯ ಪಟ್ಕೊಳ್ಳೋದು, ಯೋಚನೆ ಮಾಡೋದು ಬಿಟ್ರೆ ನನಗೆ ಬೇರೆ ಯಾವ ದಾರಿ ಇದೆ? ನಿಧಿ ಮನಸ್ಸಲ್ಲಿರೋ ಹುಡುಗ ಯಾರು ಅಂತ ಮೊದಲು ತಿಳ್ಕೊಳ್ಳೋಣ. ಅವಳು ಹೇಳ್ದೆ ಇದ್ರೆ ಬೇಡ, ನಾವೇ ಸ್ವಲ್ಪ ತಲೆ ಖರ್ಚು ಮಾಡಿ ಹುಡ್ಕೋಣ. ಅವನು ಒಳ್ಳೆ ಹುಡುಗ, ಅವನ ಮೇಲೆ ನಂಬಿಕೆ ಇಡ್ಬೋದು ಅಂತ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ. ಏನಂತೀರಾ? ಅಯ್ಯೋ, ಯಾವ ಮಾತು ಆಚೆಗೆ ಬರಬಾರ್ದು ಅನ್ಕೊಂಡ್ನೋ ಅದೇ ಆಡ್ತಿದಾರಲ್ಲ. ಅಲ್ಲಮ್ಮ, ನಿಧಿ ಏನು ಸಣ್ಣ ಹುಡುಗಿ ಅಲ್ಲ. ಅವಳು ಪ್ರೀತಿಸ್ತಿರೋ ಹುಡುಗನ ಬಗ್ಗೆ ಅವಳ ಹತ್ರ ತಿಳ್ಕೊಳ್ದೇನೆ ನಾವು ಇನ್ನೊಬ್ರ ಹತ್ರ ತಿಳ್ಕೊಂಡ್ರೆ ತಪ್ಪಾಗಲ್ವಾ? ತಪ್ಪಾಗತ್ತೆ ಅಂತ ಕೂತಿದ್ರೆ ದೊಡ್ಡ ಅನಾಹುತನೇ ಆಗ್ಬಿಡುತ್ತಲ್ವಮ್ಮ. ನನ್ಗೆ ಯಾಕೋ ತಾರ ಹೇಳ್ತಾ ಇರೋದು ಸರಿ ಅನ್ನಿಸ್ತಾ ಇದೆ. ಅಮ್ಮ, ನಿಧಿನು ನಮ್ಮನೆ ಮಗಳೇ ತಾನೆ. ಅವಳ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆಯೋ ನಮಗೂ ಅಷ್ಟೇ ಇದೆ. ನೀವೇನೂ ಟೆನ್ಷನ್ ಮಾಡ್ಕೋಬೇಡಿ. ಅಮ್ಮ, ಈಗಿರೋ ಪರಿಸ್ಥಿತಿಲಿ ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೇ ಇರೋದೇ ಒಳ್ಳೇದು. ಯೋಚನೆ ಮಾಡೋದು ಬಿಟ್ರೆ ಕರ್ಣ ಸರ್ ಮಾತಾಡಿದಾಗ ಅವರು ನನ್ನ ಬಗ್ಗೆ ಕೇರ್ ತೋರಿಸ್ದಾಗ್ಲೆಲ್ಲ ನನ್ನ ಮನಸ್ಸಿಗೆ ಖುಷಿ ಆಗೋದು ಸುಳ್ಳಲ್ಲ. ಅಂದಮೇಲೆ ಸಂಜಯ್ ಕಣ್ಣಿಗೆ ಅದು ಬೇರೆ ರೀತಿ ಕಾಣಿಸೋದ್ರಲ್ಲಿ, ಅವ್ನು ಮಾತಾಡೋದ್ರಲ್ಲಿ ತಪ್ಪಿದೆ ಅಂತ ಹೇಗೆ ಹೇಳಿ? ಕರ್ಣ ಸರ್ ಮತ್ತೆ ನನ್ನ ಮಧ್ಯೆ ಈ ಥರದೊಂದು ವಿಷಯ ಇದೆ ಅಂತ ಅಕ್ಕಂಗೆ ಗೊತ್ತಾದ್ರೆ ಏನಾಗ್ಬೋದು? ಅವಳು ನನ್ನ ಕ್ಷಮಿಸ್ತಾಳ? ಸ್ಟೂಡೆಂಟ್ಸ್, ತುಂಬ ಟೆನ್ಷನ್ ತಗೋಬೇಡಿ, ಆರಾಮಾಗಿ ಬರೀರಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಕೇಳಿ, ನಾನು ಹೇಳ್ತೇನೆ. ಎಕ್ಸಾಮ್ ಥರ ತಗೋಬೇಡಿ. ಇದು ನಿಮ್ಮ ನಾಲೆಜ್ ಶೇರ್ ಮಾಡೋಕೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಈ ಥರ ಧೈರ್ಯ ಕೊಟ್ಟರೆ ಎಕ್ಸಾಮ್ ಬರೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಥ್ಯಾಂಕ್ ಯು. ವೆರಿ ಗುಡ್.
ಜಾಸ್ತಿ ವರಿ ಮಾಡಬೇಡಿ, ಎಲ್ಲ ನಿಮಗೆ ಗೊತ್ತಿರೋದೇ ಇರೋದು. ಆರಾಮಾಗಿ ಬರೀರಿ. ತಗೊಳ್ಳಿ, ಮೊದಲು ನೀರು ಕುಡೀರಿ. ಥ್ಯಾಂಕ್ ಯು ಸರ್. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಬರೀರಿ. ನಾನು ಬರೀತೀನಿ, ನೀವು ಹೋಗಿ ಸರ್. ನೀವು ಬರೆಯೋ ತನಕ ನಾನು ಎಲ್ಗೂ ಹೋಗಲ್ಲ. ಸರ್ ಪ್ಲೀಸ್. ಇಟ್ಸ್ ಮೈ ಡ್ಯೂಟಿ. ಇನ್ವಿಜಿಲೇಟರ್ ಆಗಿ ಹೇಳ್ತಾ ಇದ್ದೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ಬರೀರಿ. ನಿಮ್ಮ ಮನಸ್ಸನ್ನ ಒಂದು ಕಡೆ ಹಿಡಿದು ನಿಲ್ಸೋಕ್ಕಾಗದಷ್ಟು ತೊಂದರೆ ಕೊಟ್ಬಿಟ್ಟಿದ್ದೀನಿ. ಐ ಆಮ್ ಸಾರಿ ನಿಧಿ. ಇದನ್ನೆಲ್ಲ ಸರಿ ಮಾಡೋದು ಬರೀ ಮಾತೇನಲ್ಲ, ನಿಜವಾಗ್ಲೂ ದಾರಿ ಹುಡುಕ್ತೀನಿ ನಿಧಿ.